ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಕಳೆದ ಹಲವಾರು ದಿನಗಳಿಂದ ವಕಫ್ನಲ್ಲಿ ಕರ್ನಾಟಕ ರಾಜ್ಯದ ವಕಫ್ನಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತು ಈ ಪಟ್ಟಭದ್ರ ಹಿತಾಸಕ್ತಿಗಳ ಸಮಸ್ಯೆಗಳು ಮತ್ತು ಒಂದಿಲ್ಲ ಒಂದು ರೀತಿಯಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀತಾನೆ ಇದ್ದಾವೆ. ಹಾಗಾಗಿ ಅದರ ಕುರಿತಾಗಿ ವಿಜಯಪುರ ನಗರಕ್ಕೆ ಇವತ್ತು ವಕಫ್ನ ಪ್ರಮುಖ ರಾಯಭಾರಿ ಕೆಲವೊಂದು ಅಧಿಕಾರಿಗಳು ಮತ್ತು ವಕಫ್ನ ಕೆಲವೊಂದು ಜವಾಬ್ದಾರಿಯುತ ಮೌಲ್ಯಗಳು ನಮ್ಮ ಜೊತೆ ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಯಾವ ರೀತಿ ಸಮಸ್ಯೆಗಳಿದೆ ಮತ್ತು ಆ ಸಮಸ್ಯೆಗಳನ್ನ ಯಾವ ರೀತಿ ಸೊಲ್ಯೂಷನ್ ಮಾಡ್ತಾರೆ ಮತ್ತೆ ಎದಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅವ್ರಿಗೆ ಕೇಳೋಣ. ಸರ್, ಅಸ್ಸಲಾಂ ವಲೈಕಂ, ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ತಾವು ಬಂದಿದ್ದೀರಿ ವಕಫ್ ಕುರಿತಾಗಿ? ಈ ಹಿಂದೆ ಸಾಕಷ್ಟು ವಕಫ್ ಸಮಸ್ಯೆಗಳು ಇದ್ದು, ಈಗ ಮತ್ತೆ ಚುನಾವಣೆ ನಡೆದ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಅನ್ನೋ ಒಂದು ಸಾರ್ವಜನಿಕರಲ್ಲಿ ಒಂದು ಆಶಯ ಇತ್ತು. ಅದು ಬದಲಾವಣೆ ಕಾಣಿಸ್ತಾ ಇಲ್ಲ, ಯಾಕೆ? ಇದು ಹೇಳ್ಬೇಕಂದ್ರೆ ನಮ್ಮಲ್ಲಿನೇ ಇರೋದು ಡಿಫ್ರೆನ್ಸಸ್ ಇಂದ ಇದು ನಮ್ಗೆ ಈ ಗತಿ ಬಂದಿರೋದು. ಯಾಕಂದ್ರೆ ನಮ್ಗೆ ದಾರಿ ತೋರ್ಸೋರು ಸರಿ ಇಲ್ಲ, ದಾರಿ ಎಲ್ಲಿ ಸಿಕ್ಕತ್ತೆ ಆ ರೀತಿ ನಮ್ಮೆಲ್ಲ ಬಂದ್ಬಿಟ್ಟಿದೆ. ವಕಫ್ನಲ್ಲಿ ಈಗ ದೊಡ್ಡವರಂತ ಇದ್ದಾರಲ್ಲ, ಅವ್ರ ಕರ್ತವ್ಯ ಇದು ಯಾವ ತರ ನಾವು ತಗೊಂಡು ಹೋಗ್ಬೇಕು, ಯಾವ ತರ ಉಳಿಸ್ಕೋಬೇಕು, ಯಾವ ತರ ನಾವು ನಮ್ಮ ಕಮ್ಯುನಿಟಿಗೆ ನಾವು ಒಂದು ಒಳ್ಳೆ ರೀತಿ ನಾವು ಕೊಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇರಬೇಕು. ಮತ್ತೆ ಈ ಪೊಲಿಟಿಕಲ್ ಪಾರ್ಟಿ ಇರುತ್ತಲ್ಲ, ಅವರು ವಾಯ್ದಾ ಮಾಡ್ತಾರೆ, ಆ ವಾಯ್ದಾ ಮೇಲೆ ಅವ್ರು ನಡ್ಕೋಬೇಕು. ಅವರು ನಡೀತಾ ಇಲ್ಲ. ಏನೇ ನಮ್ಮ ಹತ್ರ ಹೇಳಿದಾರೆ ಆ ಮಾತಿನಲ್ಲಿ ಯಾವ ಮಾತಿನಲ್ಲಿನೂ ಅವ್ರು ಇಲ್ಲ. ಅದಕ್ಕೆ ಅವ್ರು ಕೇಳೋರು ಯಾರು ಇಲ್ಲ. ಅವ್ರು ಒಂದು ಏನಾಗಿದೆ ಅಂದ್ರೆ ಮುಸಲ್ಮಾನರು ಒಂದು ಅನಾಥಗಳ ತರ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಇದರಿಂದ ಅವರೆಲ್ಲ ನಮ್ದು ಬೆನಿಫಿಟ್ ತಗೋತಾ ಇದ್ದಾರೆ. ಅಂದ್ರೆ ವಕಫ್ ಜವಾಬ್ದಾರಿ ತೆಗೆದುಕೊಂಡಂತವ್ರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತೀರಿ? ನಿಜ. ಯಾಕಂದ್ರೆ ನೋಡಿ, ಮೊದಲಿಂದನೇ ಈಗ 95 ನಲ್ಲಿ ಒಂದು ಆರ್ಡರ್ ಬಂತು ಸುಪ್ರೀಂ ಕೋರ್ಟ್. ಅದು ನಾನು ಇದು ಬ್ಯಾಕ್ CO ಇದ್ರು ಯೂಸುಫ್ ಅಂತ, ಅವ್ರಿಗೆ ಅದು ಲೆಟರ್ ಕೊಟ್ಟೆ, ನಾನು ಚಿಟ್ಟಿ ಕೊಟ್ಟೆ. ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ಅವಕಾಫ್ ಅದು ಗೌರ್ಮೆಂಟ್ ಕೂಡ ಆ ಭೂಮಿ ಮೇಲೆ ಕುತ್ಕೊಂಡ್ಬಿಟ್ರೆ ಈ ದಿವಸ ಏನ್ ಬೆಲೆ ಇರುತ್ತೆ ಆ ಬೆಲೆಯಿಂದ 4% ಹೆಚ್ಚು ಕೊಡ್ಬೇಕು. ಮತ್ತೆ ಅಷ್ಟೇ ಭೂಮಿ ಬೇರೆ ಜಾಗ ಅಲಾಟ್ ಮಾಡಬೇಕು. ವಕ್ಫ್ ಅಂದ್ರೆ ವಕ್ಫೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಆ ಆರ್ಡರ್ಗೆ 2 ಟೈಮು ನಮ್ದು ಮಾಜಿ ಅನ್ವರ್ ಮಾನ್ಪಾಡಿ ಅವರು ಹೈಕೋರ್ಟ್ ನಲ್ಲಿ ಹೋಗ್ಬಿಟ್ಟು 2 ಟೈಮ್ಸ್ ಆ ಕೇಸ್ಗೆ ವಿನ್ ಮಾಡಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ವಿನ್ ಮಾಡಿದ್ಮೇಲೆ ಈ ಆರ್ಡರ್ ಬಂತು. ಈ ಆರ್ಡರ್ ಬಂದ ಮೇಲೆ ಕೂಡ ಯಾರು ಈ ಭೂಮಿಗೆ ಹೋಗಿರೋದು ಭೂಮಿಗೆ ಅಕ್ವೈರ್ ಮಾಡಿಲ್ಲ, ಇದ್ದಿದ್ದು ಭೂಮಿ ಕೂಡ ಅವರು ಯಾರು ಸೇಫ್ ಮಾಡಿಲ್ಲ. ಅಂದ್ರೆ ಈಗ ಹೋಗಿರ್ತಕ್ಕಂಥ ಭೂಮಿಯನ್ನ ಬಿಟ್ಟು ಅದನ್ನ ಬಿಟ್ಬಿಡಿ, ಈಗ ಉಳಿದಿರೋ ಭೂಮಿ ಏನಾದ್ರೂ ಸೇಫ್ ಆಗಿ ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಇಲ್ಲ ಅಂತೀರಿ ನೀವು? ಬಿಲ್ಕುಲ್. ಯಾಕಂದ್ರೆ ನೋಡಿ, ಈ ತರ ಸೆಂಟ್ರಲ್ ನಲ್ಲಿ ಕಾನೂನು ಬರ್ತಾ ಇದೆ, ಅದಕ್ಕೆ ಅಫೋಸ್ ಮಾಡೋರು ಯಾರು ಇಲ್ಲ. ಈಗ ಇರೋದು ಇಲ್ಲಿ ಲೋಕಲ್ ಇಶ್ಯೂ ತುಂಬಾ ಇದೆ. ಒಬ್ಬನ್ ನೋಡಿದ್ರೆ ಒಬ್ಬನ್ ಆಗೋದಿಲ್ಲ. ಈ ರೀತಿ ನಡೀತಾ ಇದೆ. ಅಂದ್ರೆ ಇಲ್ಲಿಂದ ಇಲ್ಲೇ ಇವರೇ ಕಚ್ಚಾಡ್ತಾ ಇದಾರೆ ಅಂತ? ಹೌದು. ಅವರು ಒಳ್ಳೆ ಮನುಷ್ಯ ಬಂದ್ರೆ ಎಷ್ಟು ಜನ ಕೆಟ್ಟವ್ರು ಇದಾರೆ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ಒಳ್ಳೆ ಮನುಷ್ಯ ಬಂದ್ಬಿಟ್ಟಿದ್ದಾರೆ ಈಗ ಬೋರ್ಡ್ ನಲ್ಲಿ. ಅವ್ರಿಗೆ ಬೇರೆಯವ್ರಿಗೆ ಸಮಸ್ಯೆ ಆಗ್ತಾ ಇಲ್ಲ. ಅಲ್ಲಿ ಬೇರೆ 1 ವರ್ಷ ಇಲ್ಲ ಹಾಳಾಗಿ ಹೋಗಿದೆ. ತಾವು ಇವಾಗ ಬಂದಿದ್ರಿ ವಿಜಯಪುರಕ್ಕೆ, ಏನು ಹೇಳಕ್ ಬಯಸ್ತೀರಿ ವಿಜಯಪುರ ಜನತೆಗೆ ಮತ್ತು ಇಲ್ಲಿಯ ವಕಫ್ ಮತ್ತು ಇಲ್ಲಿಯ ಮುಸಲ್ಮಾನ್ ಬಾಂಧವರಿಗೆ ಆಗ್ಲಿ ವಕಫ್ ಸಂಬಂಧಪಟ್ಟಂಗೆ ಏನ್ ಹೇಳಕ್ ಬಯಸ್ತೀರಿ? ನಮ್ದು ಒಂದು ಸಂಘಟನೆ ಇದೆ, ಸದಾಯ ಇತಿಹಾದ್ ಕರ್ನಾಟಕ, ಅಂದ್ರೆ ಐಕ್ಯತೆ ಒಕ್ಕೂಟ, ವಾಯ್ಸ್ ಆಫ್ ಯೂನಿಟಿ. ಇದು ವಾಯ್ಸ್ ಆಫ್ ಮುಸ್ಲಿಂ ಯೂನಿಟಿ ಅಲ್ಲ, ವಾಯ್ಸ್ ಆಫ್ ಯೂನಿಟಿ. ಎಲ್ಲಾ ಜಾತಿ ತಗೊಂಡು ನಾವು ಹೋಗ್ತಾ ಇರೋದು, ಎಲ್ಲ ಧರ್ಮದವರು ಎಲ್ಲ ಜಾತಿನೂ 15 ವರ್ಷ ತಗೊಂಡು ಹೋಗ್ತಾ ಇದೀವಿ. ನಮ್ ರಿಕಾರ್ಡು ದಿಲ್ಲಿನಲ್ಲಿ ಇಂಟೆಲಿಜೆಂಟ್ ನಲ್ಲಿ ಇದೆ. ಅರ್ಥ ಆಯ್ತಾ? ಅಷ್ಟೊಂದು ನಾವು ಕ್ಲೀನ್ ಹ್ಯಾಂಡ್, ಅಂದ್ರೆ ಅಷ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರಿ. ಕ್ಲೀನ್ ಹ್ಯಾಂಡ್ ನಾವು. ಅರ್ಥ ಆಯ್ತಾ? ನಾವು ಏನಿದ್ರು ಬರೋ ಮುಸ್ಲಿಂ ಕಮ್ಯುನಿಟಿ ಅಲ್ಲ, ಬೇರೆ ಸಮಾಜ ಯಾರು ಕಷ್ಟ ಆದ್ರೂ ನಾವು ಹೋಗೋರು. ಇದು ಜಾಸ್ತಿ ಯಾಕೆ ಬಂದಿದೆ ಅಂದ್ರೆ 1 ವರ್ಷ ಅಂತ ಜಾಸ್ತಿ ಆಗ್ಬಿಡ್ತಿದ್ದು. ಯಾವ್ದು ಅವಕಾಫ್ದು. ಅದ್ರ ಮುಂಚೆ ಇದ್ದಿದ್ದು ಬೋರ್ಡ್ ನಲ್ಲಿ ಸಿಕ್ಕಾಪಟ್ಟೆ ಅದು ಲಂಚ ಆಯ್ತು, ಇದಾಯ್ತು, ಮಾತು ಕೇಳಿ ಸಾಕಾಗಿತ್ತು. ಆವಾಗ ನಾವು ಜಾಸ್ತಿ ಇನ್ವಾಲ್ವ್ ಆಗಿರೋದು. ಏನಿದೆ ನೋಡೋಣ ಅಂತ. ಈಗ ನೋಡಿದ್ರೆ ಒಂದು ಒಳ್ಳೆಯವ್ರು ಬಂದ್ಮೇಲೆ, ಯಾರು ಒಂದು ಒಳ್ಳೆ ಮನುಷ್ಯ ಬಂದ್ಮೇಲೆ ಅವ್ರಿಗೆ ಬೇರೆಯವ್ರಿಗೆ ಸಾಯಿಸ್ಕೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಗುಲ್ಬರ್ಗಾ ಪೀರಾ ಅವರು ಕೂಡ ಬಹಳ ಸಾಕಾಗಷ್ಟು ವಿಚಾರಧಾರೆಗಳು ಇಟ್ಕೊಂಡು ಅವರು ಕೂಡ ಚುನಾಯಿತರಾಗಿ ಬಂದ್ರು. ಅವ್ರು ಬಂದ್ಮೇಲೆ ಒಂದಿಷ್ಟು ಸಾಕಾಗಷ್ಟು ಬದಲಾವಣೆ ಆಗ್ತದೆ ಅನ್ನೋ ವಿಶ್ವಾಸ ಇಲ್ಲಿಯ ಮುಸಲ್ಮಾನರಲ್ಲಿ ಇತ್ತು. ಈಗ ಅದು ಬದಲಾವಣೆ ಆಗತ್ತೋ ಇಲ್ಲೋ, ಆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದಿವಸ ಏನಾಗ್ಬೇಕಿತ್ತು ಅದಾಗ್ಬಿಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ ಹೋಗಿ ಅವರು ಅಲ್ಲಿ ಫೇಲ್ ಆಗಿದ್ದಾರೆ.
ಈಗ ಮುಂದೆ ಬರೋ ಟೈಮ್ನಲ್ಲಿ ಒಂದು ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಮತ್ತೆ ಯಾರ ಮುಂದೆ ಬರ್ತಾರೆ ಅದಕ್ಕೆ ನೋಡ್ಕೊಳಕ್ ನಾವೆಲ್ಲ ಪೂರ್ತಿ ರಾಜಿನಿಂದ ನಾವು ಒಂದು ತಗೊಳ್ತೀವಿ. ಒಂದು ನಿಮಿಷ, ನಮ್ಮ ಜೊತೆ ಮಹಾಬರಿ ಅವರು ಕೂಡ ಇದ್ದಾರೆ. ಸಾಕಷ್ಟು ಅಸಮಾಧಾನಗಳನ್ನು ತೋಡಿಕೊಂಡಿದ್ರಿ ಮಹಾಬರಿ ಅವರು, ತಾವು ಕೂಡ ಇದ್ರ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಿ? ನಮ್ಮ ಚಿಕ್ಕಬಳ್ಳಾಪುರದಿಂದ ಬಂದಿರತಕ್ಕಂತ ಧರ್ಮಗುರುಗಳು ಈವರೆಗೆ ಏನ್ ಹೇಳಿದ್ರು ಅದರ ಪ್ರಕಾರ ಏನದ ಸಾಕಷ್ಟು ವಿಚಾರಗಳಕ್ಕೆ ನನ್ನ ಸಹಮತಿ ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಈ ಗುಲ್ಬರ್ಗ ಗುರುಗಳು ಏನ್ ವಕಫ್ ಚೇರ್ಮನ್ ಆಗಿದ್ದಾರೆ, ಅವ್ರ ಅದಾನ್ ಹಿಡಿದ ಇವ್ರೇನ್ ದುಷ್ಟ ಶಕ್ತಿಗಳು ಅದಾರ ಅವ್ರ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆ ರೀತಿ ನಮ್ಮ ಸಮಾಜದಲ್ಲಿ ಯಾವುದು ನಾವು ಅವ್ರು ಚೇರ್ಮನ್ ಆದ್ಮ್ಯಾಗ ಬದಲಾವಣೆ ಆಗ್ತಾವತ್ ಹೇಳಿ ನಾವೇನ್ ತಿಳ್ಕೊಂಡಿದ್ದೀವಿ, ಆ ಬದಲಾವಣೆಗಳು ಆಗ್ತಾ ಇಲ್ಲ. ಆ ದಿಶೆಯಲ್ಲಿ ನಾವು ವಕಫ್ ಚೇರ್ಮನ್ ಅಲಿಬಾಬಾ ಅವರಿಗೆ ಕಳಕಳಿ ಮನವಿ ಏನ್ ಮಾಡ್ತೀವಿ ಅಂದ್ರೆ, ನೀವು ಧೈರ್ಯದಿಂದ ಮುಂದೆ ಹೋಗ್ರಿ, ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ವಕಫ್ ಚೇರ್ಮನ್ ಆಗಿರತಕ್ಕಂತಹ ಅಲಿಬಾಬಾ ಅವರನ್ನ ಒಂದು ಧೈರ್ಯವಾಗಿರಿ, ಹತ್ತಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾನೆ ಇರ್ತವೆ ವಿರೋಧವಾಗಿ, ಅದು ನಮ್ಮವರೇ. ಹಾಗಾಗಿ ಅವರಿಗೆ ನಾವು ಇದು ಉತ್ತರ ಕೊಡ್ಲಿಕ್ಕೆ ಸಿದ್ಧರು ಇದ್ದೀವಿ. ಹಾಗಾಗಿ ನೀವು ಯಾವುದೇ ರೀತಿ ಎದೆ ಗುಂದುಬೇಡಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ನಮ್ಮ MMC ಇನ್ನೊಬ್ರು ಅಧ್ಯಕ್ಷರಾಗಿರ್ತಾರೆ MMDC, ಏನು ಹೇಳಕ್ ಬಯಸ್ತೀರಿ ಸರಿ, ಏನ್ ನಡೆದಿದೆ ಬಿಜಾಪುರದಲ್ಲಿ? अस्सलाम वालेकुम रहमतुल्लाहि वबरकातुहू। पहले तो आज आए हुए मेहमान मुजाहिद बाबा, इनका और इनके साथ में आई हुई पूरी टीम का मैं MMDC की जानिब से इस्तकबाल करता हूं। और इन्होंने बहुत सी चीज़ों पर रोशनी डाली, बीजापुर के हालत हाजरा पर मुख्तसर सी अरसे में बहुत बेहतरीन बात करते हुए हमें यहाँ के हालात से आगाह कराया। हम इनकी बात पर गौर और फिक्र करते हुए MMDC को एक अच्छे सिमत में पाक साफ शफाफ रास्ते पर ले जाते हुए औकाफ को और अच्छी तरह साफ करने की क्लीन करने की कोशिश में लगे रहेंगे इंशाअल्लाह ताला। ಇದು MMDC ಇಂದ ಕೂಡ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ MMDC ಅಧ್ಯಕ್ಷರು. ಇರ್ಫಾನ್ ಶೇಖ್ ಅವರು, ನೀವು ಕೂಡ ಸಾಮಾಜಿಕವಾಗಿ ಎಲ್ಲಾ ತುಡಿತಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ. ನೀವು ಈಗ ಏನು ಇವತ್ತು ಬಂದಿರತಕ್ಕಂತಹ ಚಿಕ್ಕಬಳ್ಳಾಪುರದಿಂದ ಗುರುಗಳು ಬಂದಿದ್ದಾರೆ, ಅದು ಬೆಂಗಳೂರಿನಿಂದ ಬಂದಿದ್ದಾರೆ, ಇದು ಏನ್ ನಡೀತಾ ಇದೆ ವಕಫ್ ನಲ್ಲಿ ಮತ್ತು ಈ ಸಮಸ್ಯೆಗಳ ಕುರಿತಾಗಿ ಯಾವ ರೀತಿ ಸೊಲ್ಯೂಷನ್ ಇದೆ, ಮತ್ತು ಇಲ್ಲಿ ವಿಜಯಪುರದಲ್ಲಿ ನಡೀತಕ್ಕಂತಹ ವಕಫ್ನ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ, ಏನು ಹೇಳಕ್ ಬಯಸ್ತೀರಿ ಅದರ ಕುರಿತಾಗಿ, ಏನ್ ನಡೀತಾ ಇದೆ? ನೋಡಿ, ಸಾಕಷ್ಟು ವರ್ಷಗಳಿಂದ ವಕಫ್ ಬಗ್ಗೆ ಯಾವುದೇ ಅವೇರ್ನೆಸ್ ಇರ್ಲಾರ್ದ ಸಮಯದಿಂದ ವಕಫ್ ಆಸ್ತಿಗಳನ್ನು ಲೂಟಿ ಆಗಿವೆ. ಇದು ಬೇರೆಯವರೆಲ್ಲ, ನಮ್ಮದೇ ಸಮುದಾಯದವರು ಸಾಕಷ್ಟು ಲೂಟಿ ಮಾಡಿದ್ದಾರೆ. ಆದರೆ ಈಗ ಇರುವಂತ ಆಸ್ತಿಗಳನ್ನು ಉಳಿಸುವ ನಿಟ್ಟಿನಲ್ಲಿ, ಭ್ರಷ್ಟರನ್ನು ವಕಫ್ದಿಂದ ದೂರ ಇಡುವ ನಿಟ್ಟಿನಲ್ಲಿ ಏನು ನಮ್ಮ ಮುಜಾಹಿದ್ ಬಾಬಾ ಅವರು ಸದಾ ಇತಿಹಾದ್ ಟೀಮ್ ಅಲ್ಲಿ ವರ್ಕ್ ಮಾಡಿತು. ಕ್ಲೀನ್ ಹ್ಯಾಂಡ್ ಆಗಿ, ಹಾಗೂ ಒಬ್ಬ ನಮ್ಮ ಗುಲ್ಬರ್ಗ ಅಂದ್ರೆ ಈ ದಕ್ಷಿಣ ಭಾರತದ ಒಂದು ಫೇಮಸ್ ದರ್ಗಾ ಬಂದಾನವಾಜ್ ದರ್ಗಾದ ಬಂದಾನವಾಜ್ ರಹಮತುಲ್ಲಾ ಅಲೈ ದರ್ಗಾದ ಶಜ್ಜಾದ ನಶೀನ್ ಅವರು ಏನ್ ಈ ಚುನಾವಣೆಯಲ್ಲಿ ಆಯ್ಕೆ ಆದ್ರು, ಅದು ನಮ್ಮೆಲ್ಲರ ಒಂದ್ ನಿರೀಕ್ಷೆ ಇತ್ತು ಅವ್ರ ಆಯ್ಕೆ ಆಗಿ ಬಂದ್ಮೇಲೆ. ನೋಡಿ, ಸಾಕಷ್ಟು ಒಳ್ಳೆ ಕೆಲಸಗಳು ಕೂಡ ಮಾಡಿದ್ದಾರೆ. ನೀವು ಬೇಕಂದ್ರೆ ನಾವು ಬೆಂಗಳೂರಿಗೆ ಹೋಗೋಣ, ನಾವು ಅಲ್ಲಿ ಇದ್ದಂತಹ ಎಲ್ಲ ವ್ಯವಸ್ಥೆಯನ್ನು ನೀಟಾಗಿ ಮಾಡಿದ್ದಾರೆ. ಅವಾಗ ಹೋದ್ರೆ ನಂದು, ನೀವು ಹೋದ್ರೆ ನಿಂದು, ಯಾರ ಜೋರ್ ಹೆಚ್ಚಿತ್ತು ಅವ್ರು ಅಷ್ಟೇ ಮಾಡ್ತಾ ಇದ್ರು. ಅದನ್ನ ತಡೆದು ಸಾಕಷ್ಟು ಒಳ್ಳೆ ಕಾರ್ಯಗಳು ನಡೀತವೆ. ಒಳ್ಳೆ ಕಾರ್ಯಗಳು ಪ್ರಚಾರಕ್ಕೆ ಬರುವುದಿಲ್ಲ ಸಾಕಷ್ಟು, ಅದನ್ನ ದಬಾಯಿಸ್ತಾರೆ. ಅವ್ರು ಹಾತ್ ಮಾಡಿದ ನೆಗೆಟಿವ್ ಬತ್ತಂದ್ರೆ ಇಮಿಡಿಯೇಟ್ ಬೂಸ್ಟ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಮುಜಾಹಿದ್ ಬಾಬಾ ಅವರು ಬಿಜಾಪುರಕ್ಕೆ ಆಗಮಿಸಿದ್ರು. ಇವರ ಹೋರಾಟ ನಿರಂತರವಾಗಿದೆ ಭ್ರಷ್ಟರ ವಿರುದ್ಧ ಮತ್ತು ವಕಫ್ ಲೂಟಿಕೋರರ ವಿರುದ್ಧ. ಇವರ ಮನೋಭಾವವನ್ನು, ಇವರ ಹೋರಾಟವನ್ನು ನಾವು ಮೆಚ್ಚಿ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಬಯಸಿ ಅವ್ರಿಗೆ ಹೋಗಿ ನಾವು ಭೇಟಿ ಆದ್ವಿ. ಅಚಾನಕ್ ಆಗಿ ಭೇಟಿ ಆದ್ರು ವಕಫ್ ನಲ್ಲಿ. ಇವ್ರ ಬಗ್ಗೆ ನಮಗೆ ಮೊದ್ಲಿಂದನೂ ಒಳ್ಳೆ ಅಭಿಪ್ರಾಯ ಇತ್ತು. ಸೊ ಆ ಕಾರಣಕ್ಕೆ ನಾವು ಅವ್ರಿಗೆ ಇಲ್ಲಿ ಗುಲ್ಬರ್ಗಾಗ್ ಬಂದಾಗ ಅವರು ಕರೆ ಮಾಡಿದಾಗ ನಾವು ಅವ್ರ ಜೊತೆಯಲ್ಲಿ
ಈಗ ಮುಂದಿನ ಯಾವ ರೀತಿ ನಡೆ ಅಂದ್ರೆ ಈಗ ವಕಫ್ ನಲ್ಲಿ ಇರ್ತಕ್ಕಂತಹ ಗೊಂದಲದ ವಾತಾವರಣ, ಈ ಮುತುವಲ್ಲಿ ಬಂದ್ರು ಆ ಮುತುವಲ್ಲಿ ಬಂದ್ರು, ಈ ಟೀಮ್ ನಿಂದ ಆ ಟೀಮ್ ತೆಗೀರಿ, ಈ ಟೀಮ್ ತೆಗೀರಿ, ಅವ ಅವ್ರ ಮನುಷ್ಯ ಇವ ಇವ್ರ ಮನುಷ್ಯ, ಇದು ರಾಜಕೀಯ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೆ ಕೆಲಸ ನಡೀತಾ ಇಲ್ಲ ಅನ್ನೋದು ಇದು ಒಂದು ಧ್ವನಿಯಾಗಿದೆ. ಏನ್ ಹೇಳಕ್ ಬಯಸ್ತೀರಿ ಇದನ್ನ? ಬಹಳ ಒಳ್ಳೆ ಕ್ವಶನ್ ಎತ್ತಿದ್ರಿ ನೀವು. ಈಗ ಒಂದು ರಾಹತ್ ಇಂದೋರಿ ಸಾಹೇಬ್ರು ಒಂದು ಶೇರ್ ಹೇಳ್ಯಾರ ಉರ್ದುದಲ್ಲಿ, ಲಗೇಗಿ ಆಗ್ तो कई घर आएंगे जद में यहाँ पर हमारा मकान थोड़े ही है ಅಂತೇಳಿ. ನೀವು ಹೋಗ್ತೀರಿ ಸೀದಾ ಇದ್ರ ಸಮುದಾಯ ಸಮಾಜ ಎಲ್ಲಾ ಒಳ್ಳೇದಿರ್ತದೆ. ನೀವು ಅವ್ರಿಗೆ ಬೆಂಕಿ ಹಚ್ಚಕ್ ಹೋದ್ರೆ ನಿಮ್ದು ಮನಿ ಐತೆ ಅಲ್ಲಿ. ಅಂದ್ರೆ ಇದು ನೀವು ಪಾಪ ಮಾಡಿದ್ರೆ ನಿಮ್ಗೂ ತಟ್ಟುತ್ತೆ ಆ ಪಾಪ ಅಂತ. ಕರ್ಮ ಫಾಲೋಸ್. ನೀವ್ ಏನ್ ಮಾಡ್ತೀರಿ ಅದ್ ಬೆನ್ ಹತ್ತದೆ. ಈಗ MMDC ಮತ್ತು ತಾವೆಲ್ಲರೂ ಕೂಡ ಏನ್ ಬಯಸ್ತೀರಿ ಅವರು ಸಮ್ಮುಖದಲ್ಲಿ? ಏನ್ ಎಲ್ಲಾ ಸಮುದಾಯ ಎಲ್ಲಾ ಮುತುವಲ್ಲಿಗಳು ಎಲ್ಲಾ ಏನ್ ಇಂಟರ್ನಲ್ ಕ್ಲಾಶಸ್ ಇದ್ವು ಅವೆಲ್ಲ ಬಗೆಹರಿಸ್ರಿ. ನಾವು ಅದನ್ನ ಲೀಡ್ ತಗೊಂಡು ಸಮುದಾಯವನ್ನು ಒಂದಾಗಿ ಕಟ್ಟೋಣ ಅಂತೇಳಿ ಅವ್ರ ಏನ್ ಒಂದ್ ಕಾನ್ಸೆಪ್ಟ್ ತಂದಿದ್ದಾರೆ. ಆ ಕಾನ್ಸೆಪ್ಟ್ ನಾವು ಕೂಡ ಅವ್ರಿಗೆ ಓಕೆ ಅಂತೇಳಿ ಅವ್ರ ಜೊತೆಲಿ ಸೇರಿ ಇವು ಸಣ್ಣ ಪುಟ್ಟ ಏನ್ ಕ್ಲಾಶಸ್ ಅದಾವ ಅವೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇದು ಒಟ್ಟಾರೆಯಾಗಿ ಏನು ವಕಫ್ ನಲ್ಲಿ ನಡೀತಕ್ಕಂತ ಅನ್ಯಾಯಗಳನ್ನ ಸರಿಪಡಿಸಬೇಕಾಗಿದೆ. ಕೂಡಲೇ ಯಾವುದೇ ರೀತಿಯಲ್ಲಿ ಏನು ಪಟಭದ್ರ ಹಿತಾಸಕ್ತಿಗಳು ಏನು ನಮ್ಮವರೇ ಇರ್ತಕ್ಕಂಥ ಅದರ ವಕಫ್ ನಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲೇ ಇರ್ತಕ್ಕಂಥ ಪಟಭದ್ರ ಹಿತಾಸಕ್ತಿಗಳಿಗೆ ಸಮಸ್ಯೆನ ಸೊಲ್ಯೂಷನ್ ಮಾಡಿ ನಾವು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕಾಗಿದೆ ವಕಫ್ ನಲ್ಲಿ. ಮತ್ತು ಈ ಒಟ್ಟಾರೆಯಾಗಿ ವಕಫ್ ನಲ್ಲಿ ನಡೀತಕ್ಕಂತಹ ಅನ್ಯಾಯಗಳ ವಿರುದ್ಧ ಈಗ ಕೂಡಲೇ ಆದಷ್ಟು ಬೇಗ ಸೊಲ್ಯೂಷನ್ ಮಾಡಿ ವಕಫ್ಗೆ ಒಂದು ಒಳ್ಳೆ ಪ್ರಾಮಾಣಿಕ ಅಧಿಕಾರವನ್ನ ಕೊಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಸ್ಪಷ್ಟೀಕರಣ ಮುಖಾಂತರ ಈ ಸಂಘಟನೆ MMDC ಮತ್ತು ಇಲ್ಲಿಯ ಮುತುವಲ್ಲಿಗಳು ಹೇಳಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.